ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ನೋಡೋಣ ಇವತ್ತಿನ ರೆಸಿಪಿ ಏನಂತ. ನಾನು ಇವತ್ತು ಕಾಲಿಫ್ಲವರಿಂದ ಭಜವನ್ನು ಮಾಡ್ತಾಯಿದ್ದೀನಿ. ಪಕೋಡ ಅಂತಲೂ ಕರೀತಾರೆ, ಇದು ಗೋಬಿ ಪಕೋಡ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಫುಲ್ ಗೋಬಿಯನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರೋದು. ನಾನು ಇಲ್ಲಿ ಅರ್ಧ ಅಷ್ಟೇ ತೊಗೊಂಡಿದ್ದೀನಿ ಫುಲ್ ಗೋಬಿ ಕಾಲಿಫ್ಲವರನ್ನು. ನೋಡಿ, ಇದನ್ನೇ ಇವಾಗ ನಾನು ಉದ್ದುದ್ದಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಉದ್ದುದ್ದಾಗಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮತ್ತೆ ಸ್ಟವ್ ಮೇಲೆ ಒಂದು ಸ್ವಲ್ಪ ನೀರನ್ನು ಇಟ್ಟುಕೊಂಡು ಅದನ್ನು ಕುದಿಯಲು ಇಟ್ಟಿದ್ದೀನಿ. ಅದು ಕುದಿ ಬಂದ ನಂತರ ನಾವು ಈ ಫುಲ್ ಗೋಬಿ ಪೀಸ್ಗಳನ್ನು ನಾವು ಇದಕ್ಕೆ ಹಾಕ್ಕೊಳ್ಳಬೇಕು. ನೋಡಿ, ಇದು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಕುದಿಸ್ಕೊತಾ ಇದ್ದೀನಿ. ನೋಡಿ, ಇದರಲ್ಲಿರುವ ಹೊಲಸು ಮತ್ತು ಹುಳ ಕೀಟಾಣುಗಳು ತುಂಬ ಇರುತ್ತವೆ ಇದರಲ್ಲಿ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಥರ ನಾವು ಒಂದು 5 ನಿಮಿಷನಾದರೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದರಲ್ಲಿರುವ ಗಲೀಜೆಲ್ಲ ಹೊರಟು ಹೋಗುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಇವಾಗ ಕುದ್ದಿದೆ. ನಾನು ಕುದ್ದಿರುವ ಗೋಬಿಗಡ್ಡೆಯನ್ನು ನಾನು ಪೀಸ್ಗಳನ್ನು ತೆಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದರಲ್ಲಿರುವ ನೀರನ್ನು ಎಲ್ಲ ಜಾನ್ಕೊಳ್ಬೇಕು. ನೋಡಿ, ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತೆಗೆದು ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಮತ್ತು ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಕುದಿಸಿಕೊಂಡಿರುವ ಈ ಫುಲ್ ಗೋಬಿಯ ಪೀಸ್ಗಳನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲಿರುವ ಗಲೀಜೆಲ್ಲ ಹೊರಟೋಗಿದೆ. ಇವಾಗ ಕ್ಲೀನ್ ಆಗಿದೆ. ನೋಡಿ, ಎಷ್ಟು ಕ್ಲೀನ್ ಆಗಿದೆ. ಈಗ ಒಂದು ಪಾತ್ರೆಗೆ ಹಾಕಿಕೊಂಡು ನಾವು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಮತ್ತು ಇದು ಧನಿಯಾ ಪೌಡರ್ ಒಂದು ಸ್ವಲ್ಪ, ಜೀರಿಗೆ ಒಂದು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಯಾಕೆಂದರೆ ಅದರಲ್ಲಿ ನೀರಿನಲ್ಲಿ ಉಪ್ಪನ್ನು ಹಾಕಿ ಕುದಿಸ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನೇ ಹಾಕ್ತಾಯಿದ್ದೀನಿ. ಮತ್ತು ರೆಡ್ ಚಿಲ್ಲಿ ಪೌಡರ್, ಮತ್ತು ಒಂದು ಸ್ವಲ್ಪ ಅಜ್ವಾನನ್ನು ಈ ಥರ ಅಂಗೈಯಲ್ಲಿ ಹಾಕ್ಕೊಂಡು ಉಜ್ಜಿಕೊಂಡು ಹಾಕಿಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಇಲ್ಲಿ 2 ಚಮಚ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. 1 ಚಮಚ ಹಾಕಿದ್ದೀನಿ. ಮತ್ತು ಇನ್ನೊಂದು ಚಮಚ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ನೋಡಿ, ಮತ್ತು 1 ಚಮಚ ಬೇಸನ್ ಕಡಲೆಬೇಳೆ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಮತ್ತು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಅಂತಾರಲ್ವ, ಆ ಸೋಡಾವನ್ನು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಕೈಯಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀರು ಹಾಕುವ ಅವಶ್ಯಕತೆ ಇಲ್ಲ. ನಾನು ನೀರಲ್ಲಿ ಕುದಿಸ್ಕೊಂಡಿದ್ದೀವಲ್ಲ ಗೋಬಿ ಪೀಸ್ಗಳನ್ನು, ಅದಕ್ಕೋಸ್ಕರ ನಾವು ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಕೈಯಿಂದನೇ ಹಾಗೆ ಕಲಸಿ ಚೆನ್ನಾಗಿ ಕಲಿಯುತ್ತೆ. ಇವಾಗ ನಾವು 15 ನಿಮಿಷ ನೆನೆಯಲು ಬಿಟ್ಬಿಡೋಣ ಇದನ್ನು. ನೋಡಿ, ಇವಾಗ 15 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ನೆಂದು ಹೋಗಿದೆ. ಇದು ಪೂರ ಫುಲ್ ನೆಂದಿದೆ. ನೋಡಿ, ಎಷ್ಟು ಸಾಫ್ಟಾಗಿ ನೆಂದಿದೆ, ಚೆನ್ನಾಗಿ ನೆಂದಿದೆ ಇದು ಪೂರ. ಇವಾಗ ನಾವು ಸ್ಟವ್ ಮೇಲೆ ಒಂದು ಎಣ್ಣೆಯನ್ನು ಕಾಯಲಿಟ್ಟಿದ್ದೀನಿ. ಆ ಎಣ್ಣೆ ಇವಾಗ ಕಾಯ್ದಿದೆ ಫುಲ್ಲು. ಇವಾಗ ಒಂದೊಂದಾಗಿ ಈ ಪಕೋಡವನ್ನು ಬಿಡ್ತಾಯಿದ್ದೀನಿ. ನೋಡಿ, ಒಳಗಡೆ ಗೋಬಿ ಪಕೋಡವನ್ನು ಬಿಡ್ತಾಯಿದ್ದೀನಿ. ನೋಡಿ, ಇವಾಗಿದು ಫ್ರೈ ಮಾಡ್ಕೊಳ್ಬೇಕು ನಾವು. ತುಂಬ ಟೇಸ್ಟಾಗಿರುವ ಈ ಗೋಬಿ ಪಕೋಡ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ. ತುಂಬ ರುಚಿಯಾಗಿ ಬರುತ್ತದೆ ಈ ಗೋಬಿ ಪಕೋಡ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಒಂದು ಸರ್ತಿ ಈ ಸೈಡಲ್ಲೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗಿದು ಆಗಿದೆ, ಫ್ರೈ ಆಗಿದೆ. ನೋಡಿ, ಇವಾಗ ತೆಕ್ಕೊತಾ ಇದ್ದೀನಿ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಮಾಡಿಕೊಡಿ ಮನೆಯಲ್ಲೂ. ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಲ್ಲರಿಗೂ ಇಷ್ಟವಾಗುತ್ತದೆ ಮತ್ತು ನಿಮಗೂ ಕೂಡ ತುಂಬ ಇಷ್ಟವಾಗುತ್ತದೆ. ಮತ್ತು ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ. ನೋಡಿ, ಒಂದೊಂದಾಗಿ ಬಿಡಬೇಕು. ಒಂದೇ ಸರಿ ಎಲ್ಲ ಹಾಕಬೇಡಿ, ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹಾಕಿ. ಇವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ತುಂಬ ಸೂಪರಾಗಿ ಬರುತ್ತವೆ. ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತವೆ. ನೋಡಿ, ಈ ಸೈಡಲ್ಲೂ ಒಂದು ಸರಿ ಫ್ರೈ ಮಾಡ್ಕೊಳ್ಳಿ. ತುಂಬ ರುಚಿಕರವಾದ ಈ ಗೋಬಿ ಪಕೋಡ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತವೆ. ನೋಡಿ, ಇದನ್ನು ಕೂಡ ಇವಾಗ ರೆಡಿಯಾಗಿದೆ. ಇದನ್ನು ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ. ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಮುಂದಿನ ಹೊಸ ವಿಡಿಯೋಗಳು ನಿಮಗಾಗಿ ತಲುಪುತ್ತವೆ.
ನೋಡಿ ಹೀಗೆ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ. ಸೂಪರಾಗಿ ಬಂದಿದೆ ನೋಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.